ಸೊ ಎಲ್ಲೋ ಒಂದು ಕಡೆ ಕಂಫರ್ಟ್ ಆ್ಯಂಡ್ ಸ್ಟೈಲ್ ಎರಡನ್ನೂ ಬ್ಲೆಂಡ್ ಮಾಡೋ ಇದರಲ್ಲಿ ತಪ್ಪುಗಳು ಎಲ್ಲೆಲ್ಲಾಗತ್ತೆ ಈಗ ಎಲ್ಲೆಲ್ಲಾಗತ್ತೆ ಯೂಶಲಿ? ಅಫ್ಕೋರ್ಸ್ ಅದೇ ಹೇಳಿದ್ನಲ್ಲ, ಇವಾಗ ಎಲ್ಲರಿಗೂ ಇಷ್ಟ ಆಗೋದು ನಿಮ್ಗೆ ಇಷ್ಟ ಆಗಬೇಕು ಅಂತ ಇಲ್ಲ. ಡೋಂಟ್ ಫಾಲ್ ಫಾರ್ ಇಟ್. ಇವಾಗ ನನಗೇನೋ ಒಂದು ನೋಡಿದ್ದೆ, ನನಗೆ ತುಂಬ ಇಷ್ಟ ಆಯಿತು, ಬಟ್ ನಿಮ್ಗೆ ಆ್ಯಕ್ಚುಲಿ ಅದು ಇನ್ಸ್ಟಾಲ್ ಮಾಡಿದಾಗೂ ನಿಮ್ಗೆ ಖುಷಿ ಇರಲ್ಲ, ಬಿಕಾಸ್ ನಿಮ್ಮ ಮನೆಗೆ ಅದು ಬೇಡದೇ ಇರುತ್ತೆ, ಅಥವಾ ನಿಮ್ಗೆ ಅದು ಯೂಸೇ ಇರಲ್ಲ. ಸೊ ವಾಟ್ ಐ ಸಜೆಸ್ಟ್ ಇಸ್, ಇವಾಗ ನೀವು ನೋಡಿರೋ ಆಕ್ಸೆಸರೀಸ್ ಎಲ್ಲ ಹಾಕಿಸ್ಕೊಬೇಕು ಅಂತ ಇರಲ್ಲ, ನಿಮ್ಗೆ ಅದು ಯೂಸ್ ಆಗುತ್ತಾ, ಯೂಸ್ ಆಗಲ್ವಾ, ಅದನ್ನು ಹೆಂಗೆ, ಹೌ ಡು ಐ ಅಸರ್ಟ್ ಇಟ್? ದಟ್ಸ್ ವೆನ್ ವಿಲ್ ಆಸ್ಕ್ ಯು ಕ್ವೆಶನ್ಸ್. ನಿಮ್ಗೆ ಯಾವ್ಯಾವ ಥರ ಸ್ಟೋರೇಜ್ ಯೂಸ್ ಮಾಡ್ತೀರಾ, ನಿಮ್ಗೆ ಏನಿದೆ, ಇವಾಗ ಬಟ್ಟೆಗಳು ನೀವು ಐರನ್ ಮಾಡಿ ಫೋಲ್ಡ್ ಮಾಡಿಡ್ತೀರಾ, ಅಥವಾ ನೀವು ಹ್ಯಾಂಗರ್ಸಲ್ಲಿ ಹ್ಯಾಂಗ್ ಮಾಡ್ತೀರಾ? ಇಲ್ಲಿವರೆಗೆಲ್ಲ ಕಸ್ಟಮೈಸೇಷನ್ ಅಲ್ಲಿವರೆಗೂ ಬರುತ್ತೆ ನಿಮಗೆ. ಮತ್ತು ನಂಬರ್ ಆಫ್ ಶೂಸ್, ನಂಬರ್ ಆಫ್ ಸ್ಲಿಪ್ಪರ್ಸ್. ನಿಮಗೆ ಶೂ ರ್ಯಾಕ್ ಬೇಕು ಅಂತಾರೆ, ಬಟ್ ಆ ಶೂ ರ್ಯಾಕಲ್ಲಿ ನೀವು ಏನೇನು ಇಡ್ತೀರಾ? ಕೆಲವರು ಪಾಲಿಶು, ಬ್ರಷು ಇದೆಲ್ಲ ಇಡ್ತಾರೆ, ಕೆಲವರು ಕೀಸು ಅದರಲ್ಲೇ ಇಡ್ತಾರೆ ಮನೆಯೊಳಗಡೆ ಇದ್ದರೆ. ಸೊ ಯು ಮೈಟ್ ನೀಡ್ ಅ ಡ್ರಾಯರ್ ಫಾರ್ ದ್ಯಾಟ್. ಸೊ ಇವೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಕಸ್ಟಮೈಸೇಷನ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ದ ಕ್ಲೈಂಟ್, ಅದ್ರ ಜೊತೆಗೆ ಎಲ್ಲೋ ಒಂದು ಕಡೆ ಸ್ಟೈಲು, ಮೂಡ್ ಬೋರ್ಡು, ಫಂಕ್ಷನಾಲಿಟಿ ಆ್ಯಂಡ್ ಸ್ಪೇಸ್ ಪ್ಲಾನಿಂಗ್, ಇದಿಷ್ಟು ಒಂಥರ ಕಂಬೈನ್ಡ್ ಎಲ್ಲ ಜೊತೆಗೆ ಬಂದ್ರೇ ನಿಮ್ಗೆ ಅದು ಇಂಟೀರಿಯರ್ಸ್, ಕಲರ್ಸು, ಲೈಟಿಂಗು, ಪ್ರತಿಯೊಂದು ಇಟ್ ವಿಲ್ ಪ್ಲೇ ಅ ರೋಲ್. ಫೋಟೋ ನೋಡ್ತಾರೆ Pinterestಲ್ಲಿ, ಇದು ನಂಗೆ ತುಂಬ ಚೆನ್ನಾಗಿದೆ ಅಂತಾರೆ, ಬಟ್ ಅದರಲ್ಲಿ ಏನು ಫಂಕ್ಷನಾಲಿಟಿನೇ ಇರಲ್ಲ, ನೀವು ಅದರಲ್ಲಿ ಏನು ಸ್ಟೋರ್ ಮಾಡೋದಕ್ಕೆ ಆಗಲ್ಲ. ಒಂದು ಶೂ ರ್ಯಾಕ್ ನೋಡ್ತೀರಾ, ತುಂಬ ಚೆನ್ನಾಗಿದೆ ಅಂತೀರಾ, ಬಟ್ ನಿಮ್ಮದು ಏನು ನೆಸೆಸಿಟಿ ಇದೆ, ಬೇಸಿಕ್ ನೆಸೆಸಿಟಿ, ಅದು ಫುಲ್ಫಿಲ್ ಮಾಡಿಲ್ಲ ಅಂದರೆ ನೀವು ಅದನ್ನ ಇಟ್ಕೊಂಡು ಯೂಸ್ ಇಲ್ಲ. ಸೊ ನಾವು ಕಮಿಂಗ್ ಟು ಮೂಡ್ ಬೋರ್ಡ್, ಎಷ್ಟೊಂದು ಜನಕ್ಕೆ ಮೂಡ್ ಬೋರ್ಡ್ ಅಂದರೆ ಏನು ಅಂತಲೇ ಗೊತ್ತಿರಲ್ಲ. ಫಸ್ಟ್ ಟೈಮ್ ಇಂಟೀರಿಯರ್ಸ್ ಅಂತ ಮಾಡಿಸ್ಕೊಳ್ತಾ ಇರೋರಿಗೆ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅವರು ಮೂಡ್ ಬೋರ್ಡ್ ಅಂತ ಮನಸ್ಸಲ್ಲಿ ಇಟ್ಕೊಂಡು ಕಲರ್ಸನ್ನು ಚೂಸ್ ಮಾಡೋದ್ರಲ್ಲಿ? ಫಸ್ಟ್ ಟೈಮ್ ಮೂಡ್ ಬೋರ್ಡ್ ಅಂತ ಏನಕ್ಕೆ ಬರುತ್ತೆ ಅಂದರೆ, ಕೆಲವ್ರಿಗೆ ಇಫ್ ದೇ ಡೋಂಟ್ ಹ್ಯಾವ್ ಎನ್ ಐಡಿಯಾ, ಈಗ ಮೂಡ್ ಬೋರ್ಡ್ ಅಂದರೆ ಏನು, ಇದು Pinterestಲ್ಲೇ ನೋಡ್ಬೋದಲ್ಲ ನಾವು, ಇದು ನಮ್ಗೆ ಅಲ್ಲೇ ಸಿಗುತ್ತಲ್ಲ ಅಂತ. ದಟ್ ಈಸ್ ನಾಟ್ ದ ವೇ. ಡಿಸೈನ್ ಅಂದರೆ ನಮಗೆ ಫಸ್ಟ್ ಇವಾಗ ಒಂದು ಸ್ಯಾಂಪಲ್ಸ್ ತೊಗೊಂಡು ಮೂಡ್ ಬೋರ್ಡಲ್ಲಿ ನಿಮಗೆ ತೋರಿಸ್ತೀವಿ, ನಾವು ಮಾಡಿರೋ ಡಿಸೈನ್ಸ್ ಆಗಿರ್ಬೋದು, ನಿಮಗೆ ಇಲ್ಲ ನಮ್ಗೆ ಇನ್ಸ್ಪಿರೇಷನ್ಸ್ ಏನೇನು ಸಿಗುತ್ತೆ ಆ ಡಿಸೈನ್ಸ್ನೆಲ್ಲ ಇಟ್ಕೊಂಡು ವಿ ವಿಲ್ ಸ್ಟಾರ್ಟ್ ಸೇಯಿಂಗ್ ಈ ಕಲರ್, ಇವಾಗ ನಿಮಗೆ ಈ ವಾಲ್ಗೆ ಈ ಲೈಟ್ ಕಲರ್, ಇವಾಗ ಕ್ರೀಮ್ ಕಲರ್, ಇವಾಗ ಸೋಫಾನು ನಿಮ್ಗೆ ಕ್ರೀಮ್ ಚೆನ್ನಾಗಿ ಕಾಣುತ್ತಾ? ಎರಡು ಚೆನ್ನಾಗಿ ಕಾಣಲ್ಲ. ಸೊ ಕೆಲವ್ರಿಗೆ ಬಟ್ ದೇ ವಾಂಟ್ ಟು ಗೋ ವಿತ್ ಕಂಪ್ಲೀಟ್ ವೈಟ್, ಕೆಲವ್ರಿಗೆ ಕಂಪ್ಲೀಟ್ ಬ್ಲ್ಯಾಕ್, ಅವ್ರಿಗೆ ಅದೇ ಥರ ಬೇಕು ಅಂತ ಇರ್ತಾರೆ. ಸೊ ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯು. ಸೊ ಮೂಡ್ ಬೋರ್ಡಲ್ಲಿ ನಮ್ಗೆ ಅದೆಲ್ಲ ಡಿಸ್ಕಷನ್ ಆಗುತ್ತೆ. ವಿ ಗೆಟ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಯುವರ್ ಟೇಸ್ಟ್. ಆದರೆ ನೀವು ಮಾತ್ರ ಬರಲ್ಲ ಪಿಕ್ಚರಲ್ಲಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು ಇರ್ತೀರ ಮನೆಯಲ್ಲಿ. ಸೊ ವಿ ವಾಂಟ್ ಟು ಡಿಸ್ಕಸ್ ದಿ ಎಂಟೈರ್ ಮೂಡ್ ಬೋರ್ಡ್ ವಿತ್ ಎವ್ರಿ ಒನ್. ಈಗ ಲಿವಿಂಗ್ ಸ್ಪೇಸಸ್ಸು, ಕಿಚನ್ನು ಯಾರು ಯೂಸ್ ಮಾಡ್ತಾರೆ, ಕಿಚನ್ ಅಂದರೆ ವಿಮೆನ್ ಅಂತಾರೆ, ಸೊ ಅವ್ರಿಗೇನು ಬೇಕೋ ಅದ್ರ ಪ್ರಕಾರನೇ ಮಾಡ್ತಾರೆ. ಕೆಲವ್ರ ಕಡೆ ಗಂಡಸರು ಅಡುಗೆ ಮಾಡೋರಿದ್ದಾರೆ, ಈವನ್ ದೇ ವುಡ್ ಸೇ ನನಗೆ ಇದು ಬೇಕು ಇದು ಬೇಕು ಅಂತ. ಸೊ ಯಾರು ಯೂಸ್ ಮಾಡ್ತಾರೆ ಅವರೆಲ್ಲರೂ ಆ ಡಿಸ್ಕಷನ್ಗೆ ಇನ್ವಾಲ್ವ್ ಆಗೋದು ತುಂಬ ಇಂಪಾರ್ಟೆಂಟ್. ಒಬ್ಬರೇ ಬಂದು ಡಿಸ್ಕಷನಲ್ಲಿ ಮಾಡಿ ಮತ್ತೆ ಅದು ಪದೇ ಪದೇ ಚೇಂಜಸ್ ಆಗ್ತಾನೆ ಇರುತ್ತೆ. ಸೊ ಇಟ್ ಈಸ್ ಇಂಪಾರ್ಟೆಂಟ್ ಆ್ಯಸ್ ಅ ಫ್ಯಾಮಿಲಿ, ನೀವು ಮನೇಲಿ ಯಾರ್ಯಾರು ಇರ್ತೀರಾ ಪ್ರತಿಯೊಬ್ಬರು ಬಂದು ಆ ಮೂಡ್ ಬೋರ್ಡ್ ಅನ್ನೋದೇನಿದೆ, ಯು ಹ್ಯಾವ್ ಟು ಇನ್ವೆಸ್ಟ್ ಸಮ್ ಟೈಮ್ ವಿತ್ ಅಸ್. ನಾವು ಕೇಳೋ ಕ್ವೆಶ್ಚನ್ಸ್ಗೆಲ್ಲ ನೀವು ಆನ್ಸರ್ ಮಾಡಿದ್ರೆ ನಮಗೂ ಇನ್ ಡೀಟೇಲ್ ಗೊತ್ತಾಗುತ್ತೆ ಏನೇನು ಬೇಕು ಆ್ಯಂಡ್ ವಿ ವಿಲ್ ಗೋ ರೂಮ್ ವೈಸ್, part by part. So to take a step back, mood board is not just a color, ಇದು ಚೂಸ್ ಮಾಡೋ ಬೋರ್ಡ್ ಅಲ್ಲ, ಅಲ್ಲಿ ಏನೇನು ಮಟೀರಿಯಲು, ಯಾವ್ಯಾವ ರೂಮ್ಗೆ ಏನೇನು ಬರುತ್ತೆ ಆ ಥರದ್ದು ಎಲ್ಲದ್ರದ್ದು ಮಟೀರಿಯಲ್ ಸ್ಯಾಂಪಲ್ಸು ಎಲ್ಲ ಒಂದು ಬೋರ್ಡಲ್ಲಿ, ಈ ವಿಷನ್ ಬೋರ್ಡ್ ಥರ ವರ್ಷಕ್ಕೆ ನನಗೆ ಏನೇನು ಬೇಕೋ ಅದೇ ಥರ ಮನೆ ಇದು ಇಡೀ ಇದು ಏನೇನು ಬಂದ್ಬಿಟ್ಟಿರುತ್ತೆ ಒಂದು ಬೋರ್ಡ್ ಮೇಲೆ, ಅದು ಇಟ್ ಇಸ್ ಅ ಕಲೆಕ್ಟಿವ್ ಪ್ಲೇಸ್ಮೆಂಟ್, ಮೇಜರ್ಲಿ ಪ್ಲೇಸ್ಮೆಂಟ್. ಈಗ ಒಂದು ರೂಮ್ ಪ್ಲ್ಯಾನ್ ಇರುತ್ತೆ, ರೂಮ್ ಪ್ಲ್ಯಾನ್ ನಿಮಗೆ ಬಿಲ್ಡರು ಫ್ಲೋರ್ ಪ್ಲ್ಯಾನಲ್ಲಿ ಕೊಟ್ಟಿರುವಾಗ ಇಲ್ಲಿ ವಾರ್ಡ್ರೋಬ್ ಹಾಕಿರ್ತಾರೆ, ಇಲ್ಲಿ ಬೆಡ್ ಹಾಕಿರ್ತಾರೆ, ಅದು ಆ್ಯಸ್ ಪರ್ ವಾಸ್ತು ಇರಲ್ಲ. ಕೆಲವ್ರು ವಾಸ್ತು ಅಲ್ಲಿ ಬಿಲೀವ್ ಮಾಡೋರು, ನಾನು ನಾರ್ತಿಗೆ ತಲೆ ಹಾಕಲ್ಲ, ಸೌತಲ್ಲೇ ಹಾಕಬೇಕು, ಸೊ ಬೆಡ್ ಪೊಸಿಷನ್ ಚೇಂಜ್ ಮಾಡಬೇಕು. ಬೆಡ್ ಪೊಸಿಷನ್ ಚೇಂಜ್ ಮಾಡಿದ್ರೆ ನಿಮಗೆ ಪಾಯಿಂಟ್ಸು ಚೇಂಜ್ ಆಗುತ್ತೆ, ಎಲೆಕ್ಟ್ರಿಕಲ್ ಪಾಯಿಂಟ್ಸು. ಸೊ ವಾರ್ಡ್ರೋಬ್ಸು ಸೈಜ್ ಎಲ್ಲಿ ಏನು ಫಿಟ್ ಆಗುತ್ತೆ ಆ ಪ್ಲೇಸ್ಮೆಂಟು ನಾವು ಮೂಡ್ ಬೋರ್ಡ್ ಜೊತೆಗೇ ಡಿಸ್ಕಸ್ ಮಾಡ್ತೀವಿ.